ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 8/5/2024 ಮಹಾವಾಕ್ಯಗಳು ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ವಿಶ್ವದ ಸರ್ವ ಆತ್ಮಗಳು ಬುದ್ಧಿ ಇಲ್ಲದವರು, ದುಃಖಿಗಳಾಗಿದ್ದಾರೆ. ನೀವು ಅವರ ಮೇಲೆ ಉಪಕಾರ ಮಾಡಿ ತಂದೆಯ ಪರಿಚಯವನ್ನು ಕೊಟ್ಟು ಖುಷಿಯಲ್ಲಿ ತನ್ನಿ. ಅವರ ಕಣ್ಣನ್ನು ತೆರೆಯಿರಿ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರವೇನಾಗಿದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ನಿಸ್ವಾರ್ಥ ಸತ್ಯ ಹೃದಯದ ಸೇವೆ. ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿ ಇದ್ದರೆ ಹುಂಡಿ ತುಂಬುತ್ತಿರುತ್ತದೆ. ಎಲ್ಲಿ ಸೇವೆ ಇರುತ್ತದೆಯೋ ಅಲ್ಲಿ ಪ್ರಬಂಧ ಮಾಡಬೇಕು. ಯಾರಿಂದಲೂ ಬೇಡಬಾರದು. ಬೇಡುವುದಕ್ಕಿಂತ ಸಾಯುವುದು ಲೇಸು. ಎಲ್ಲವೂ ತಾನಾಗಿಯೇ ಬರುತ್ತದೆ. ನೀವು ಹೊರಗಿನ ಜಗತ್ತಿನವರಂತೆ ಚಂದ ಸೇರಿಸಬಾರದು. ಬೇಡುವುದರಿಂದ ಸೇವಾ ಕೇಂದ್ರ ಸಂಪನ್ನವಾಗುವುದಿಲ್ಲ, ವೃದ್ಧಿಯಾಗುವುದಿಲ್ಲ. ಆದ್ದರಿಂದ ಬೇಡದೇ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಬೇಕು. ಓಂ ಶಾಂತಿ. ಆತ್ಮಿಕ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಹಾಗೂ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ನಾವು ಆರಂಭದಲ್ಲಿ ಹೇಗೆ ಮೇಲಿಂದ ಬರುತ್ತೇವೆ? ವಿಷ್ಣುವಿನ ಅವತರಣೆಯ ಆಟವನ್ನು ತೋರಿಸುತ್ತಾರೆ. ವಿಮಾನದಲ್ಲಿ ಕುಳಿತು ವಿಷ್ಣು ಮೇಲಿಂದ ಇಳಿಯುತ್ತಾನೆ. ನೀವು ಮಕ್ಕಳು ತಿಳಿದಿದ್ದೀರಿ, ಅವತಾರ ಮೊದಲಾದವುಗಳೆಲ್ಲ ತೋರಿಸುವುದು ತಪ್ಪಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರು ಮೂಲತಃ ಎಲ್ಲಿದ್ದವರು, ಹೇಗೆ ಮೇಲಿಂದ ಮತ್ತೆ ಇಲ್ಲಿಗೆ ಬರುತ್ತೇವೆ, ಹೇಗೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತಿತರಾಗುತ್ತೇವೆ. ಈಗ ತಂದೆ ಮತ್ತೆ ಪವಿತ್ರ ಮಾಡುತ್ತಾರೆ. ವಿದ್ಯಾರ್ಥಿಗಳಾದ ನಿಮ್ಮ ಬುದ್ಧಿಯಲ್ಲಿ ಅಗತ್ಯವಾಗಿ ಇದು ಇರಬೇಕು. ನಾವು 84 ಜನ್ಮಗಳಲ್ಲಿ ಹೇಗೆ ಸುತ್ತಾಡುತ್ತೇವೆ, ಇದು ಸ್ಮೃತಿಯಲ್ಲಿರಬೇಕಾಗಿದೆ. ತಂದೆಯೇ ನೀವು ಹೇಗೆ 84 ಜನ್ಮವನ್ನು ಪಡೆಯುತ್ತೀರೆಂದು ತಿಳಿಸುತ್ತಾರೆ. ಕಲ್ಪದ ಆಯುಸ್ಸನ್ನು ಬಹಳ ವಿಸ್ತಾರ ಮಾಡಿರುವ ಕಾರಣ ಈ ಸಹಜ ಮಾತನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಆದ್ದರಿಂದ ಇದನ್ನು ಅಂಧಶ್ರದ್ಧೆ ಎಂದು ಕರೆಯಲಾಗುವುದು. ಉಳಿದ ಎಲ್ಲ ಧರ್ಮಗಳು ಹೇಗೆ ಸ್ಥಾಪನೆಯಾಗುತ್ತವೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಈಗ ಅಂತ್ಯದಲ್ಲಿ ಬಂದು ತಲುಪಿದ್ದೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಈಗ ಮತ್ತೆ ಹಿಂತಿರುಗಿ ಹೋಗುತ್ತೇವೆ. ಈ ಜ್ಞಾನವು ನೀವು ಮಕ್ಕಳಿಗಾಗಿಯೇ ಇದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರಪಂಚದಲ್ಲಿ ಯಾರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. 5000 ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ, ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು, ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಅನ್ಯ ಧರ್ಮದವರು ತಮ್ಮ ಧರ್ಮಸ್ಥಾಪಕನನ್ನೇನು ತಿಳಿದುಕೊಂಡಿದ್ದಿಲ್ಲವೆಂದುವೇನು? ಈಗ ತಿಳಿದಿರುವವರು ಹಾಗೂ ಜ್ಞಾನ ಸಂಪನ್ನರಾಗಿದ್ದೀರಿ. ಪ್ರಪಂಚದಲ್ಲಿರುವವರೆಲ್ಲರೂ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ನಾವು ಎಷ್ಟೊಂದು ಬುದ್ಧಿವಂತರಾಗಿದ್ದೆವು, ಈಗ ಮತ್ತೆ ಬುದ್ಧಿ ಇಲ್ಲದವರಾಗಿದ್ದೇವೆ. ಮತ್ತೆ ಈಗ ತಿಳುವಳಿಕೆ ಇಲ್ಲದ ಅಪರಿಚಿತರಾಗಿದ್ದೇವೆ. ಮನುಷ್ಯರಾಗಿದ್ದು ಅಥವಾ ಪಾತ್ರಧಾರಿಗಳಾಗಿದ್ದು ನಾವು ತಿಳಿದುಕೊಂಡಿರಲಿಲ್ಲ. ನೋಡಿ, ಜ್ಞಾನದ ಪ್ರಭಾವ ಹೇಗಿದೆ ಎಂಬುದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಗದ್ಗದವಾಗಬೇಕಾಗಿದೆ. ಧಾರಣೆಯಾದಾಗ ಆಂತರ್ಯದಲ್ಲಿ ಖುಷಿಯಾಗುತ್ತವೆ. ನಾವು ಪ್ರಾರಂಭದಲ್ಲಿ ಹೇಗೆ ಬಂದು ಈ ಶೂದ್ರ ಕುಲದಿಂದ ಬ್ರಾಹ್ಮಣ ಕುಲದಲ್ಲಿ ಪರಿವರ್ತನೆಯಾದೆವೆಂದು ನೀವು ತಿಳಿದುಕೊಂಡಿದ್ದೀರಿ. ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂಬುದನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಆಂತರ್ಯದಲ್ಲಿ ಜ್ಞಾನದ ನೃತ್ಯ ಮಾಡಬೇಕಾಗಿದೆ.
ತಂದೆಯು ನಮಗೆ ಎಷ್ಟೊಂದು ಅದ್ಭುತವಾದ ಜ್ಞಾನವನ್ನು ಕೊಡುತ್ತಾರೆ. ಈ ಜ್ಞಾನದಿಂದ ನಾವು ನಮ್ಮ ಆಸ್ತಿಯನ್ನು ಪಡೆಯುತ್ತೇವೆ. ರಾಜಯೋಗದಿಂದ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇವೆಂದು ಬರೆಯಲ್ಪಟ್ಟಿದೆ. ಆದರೆ ಸ್ವಲ್ಪವೂ ತಿಳಿದುಕೊಳ್ಳಲು ಬರುತ್ತಿಲ್ಲ. ಈಗ ಬುದ್ಧಿಯಲ್ಲಿ ಎಲ್ಲ ರಹಸ್ಯಗಳು ತಿಳಿದು ಬಂದಿವೆ. ನಾವು ಶೂದ್ರರಿಂದ ಈಗ ಅಂದರೆ ಬ್ರಾಹ್ಮಣರಾಗುತ್ತೇವೆ. ಈ ಮಂತ್ರವು ಬುದ್ಧಿಯಲ್ಲಿದೆ. ನಾವೇ ಬ್ರಾಹ್ಮಣರು ದೇವತೆಗಳಾಗುತ್ತೇವೆ. ನಂತರ ನಾವೇ ಇಳಿಯುತ್ತಾ ಕೆಳಗೆ ಬರುತ್ತೇವೆ. ಎಷ್ಟೊಂದು ಪುನರ್ಜನ್ಮವನ್ನು ಪಡೆದು ಚಕ್ರ ತಿರುಗಿಸುತ್ತೀರಿ. ಈ ಜ್ಞಾನವು ಬುದ್ಧಿಯಲ್ಲಿರುವ ಕಾರಣ ಖುಷಿಯಲ್ಲಿರಬೇಕಾಗಿದೆ. ಅನ್ಯರಿಗೂ ಈ ಜ್ಞಾನವನ್ನು ಹೇಗೆ ತಿಳಿಸುವುದು? ಎಷ್ಟೊಂದು ವಿಚಾರಗಳು ನಡೆಯುತ್ತಿರಬೇಕು. ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡುತ್ತೀರಿ? ನೀವು ಬ್ರಾಹ್ಮಣರು ಎಷ್ಟೊಂದು ಉಪಕಾರ ಮಾಡುತ್ತೀರಿ. ತಂದೆಯೂ ಸಹ ನಿಮಗೆ ಉಪಕಾರ ಮಾಡುತ್ತಾರಲ್ಲವೇ? ಯಾರು ಸಂಪೂರ್ಣ ಅಜ್ಞಾನಿಗಳಾಗಿದ್ದಾರೆ ಅವರನ್ನು ಸದಾ ಸುಖಿಯನ್ನಾಗಿ ಮಾಡಿ ಕಣ್ಣುಗಳನ್ನು ತೆರೆಯಿರಿ, ಆಗ ಖುಷಿಯಾಗುತ್ತದಲ್ಲವೇ? ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾರಿಗೆ ಸೇವೆಯ ಆಸಕ್ತಿ ಇರುತ್ತದೆ ಅವರ ಅಂತರ್ಯದಲ್ಲಿ ಬಹಳ ಖುಷಿ ಇರಬೇಕಾಗಿದೆ. ನಾವು ಆತ್ಮರು ಎಲ್ಲಿ ವಾಸಿಸುವವರು? ನಂತರ ಹೇಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ? ಎಷ್ಟೊಂದು ಶ್ರೇಷ್ಠರಾಗಿದ್ದವರು ನಂತರ ಹೇಗೆ ಕನಿಷ್ಠದಲ್ಲಿ ಬರುತ್ತಾರೆ? ನಂತರ ರಾವಣ ರಾಜ್ಯವು ಯಾವಾಗ ಪ್ರಾರಂಭವಾಗುತ್ತದೆ? ಈಗ ಇದು ಬುದ್ಧಿಯಲ್ಲಿ ಬಂದಿದೆ. ಭಕ್ತಿ ಮತ್ತು ಜ್ಞಾನದಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಪ್ರಾರಂಭದಿಂದ ಯಾರು ಭಕ್ತಿ ಮಾಡಿದರು? ನೀವು ಹೇಳುತ್ತೀರಿ, ಮೊಟ್ಟ ಮೊದಲು ನಾವು ಬಂದೆವು ಅಂದಾಗ ಬಹಳ ಸುಖವನ್ನು ನೋಡಿದೆವು. ನಂತರ ನಾವೇ ಭಕ್ತಿಯನ್ನು ಮಾಡಲು ತೊಡಗಿದೆವು. ಪೂಜ್ಯ ಮತ್ತು ಪೂಜಾರಿಗಳಾಗೋದ್ರಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ನಿಮ್ಮ ಬಳಿ ಈಗ ಎಷ್ಟು ಜ್ಞಾನವಿದೆ? ಖುಷಿ ಇರಬೇಕಾಗಿದೆ ಅಲ್ಲವೇ? ಹೇಗೆ ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು. 84 ಜನ್ಮವೆಲ್ಲಿ? 84 ಲಕ್ಷ ಜನ್ಮವೆಲ್ಲಿ? ಇಷ್ಟು ಚಿಕ್ಕ ಮಾತು ಸಹ ಯಾರಿಗೂ ಗಮನದಲ್ಲಿ ಬರುವುದಿಲ್ಲ. ಲಕ್ಷಾಂತರ ವರ್ಷಗಳ ಹೋಲಿಕೆಯಲ್ಲಿ ಇದು ಒಂದೆರಡು ದಿನಗಳಿಗೆ ಸಮಾನವಾಗಿದೆ. ಒಳ್ಳೊಳ್ಳೆಯ ಮಕ್ಕಳು ಬುದ್ಧಿಯಲ್ಲಿ ಈ ಚಕ್ರವು ತಿರುಗುತ್ತಿರುತ್ತದೆ. ಆದ್ದರಿಂದ ಸುದರ್ಶನ್ ಚಕ್ರಧಾರಿ ಎಂದು ಕರೆಯಲಾಗುವುದು. ಸತ್ಯುಗದಲ್ಲಿ ಈ ಜ್ಞಾನವಿರುವುದಿಲ್ಲ. ಸ್ವರ್ಗದ ಮಹಿಮೆಯನ್ನು ಎಷ್ಟೊಂದು ವರ್ಣಿಸುತ್ತಾರೆ. ಆಗ ಭಾರತ ಮಾತ್ರವೇ ಇತ್ತು. ಮತ್ತೆ ಏನಿತ್ತು? ಅದು ಹಾಗೆಯೇ ಆಗುತ್ತದೆ. ಪ್ರಪಂಚದಲ್ಲಿದ್ದು ನೋಡಿದರೆ ಏನೂ ತಿಳಿಯೋದಿಲ್ಲ. ಸಾಕ್ಷಾತ್ಕಾರವೂ ಆಗುತ್ತದೆ. ನಿಮಗೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ನಾವು ನಂಬರ್ವಾರ್ ಆಗಿ ಹೊಸ ಪ್ರಪಂಚದಲ್ಲಿ ಬರುತ್ತೇವೆಂದು ತಿಳಿದುಕೊಂಡಿದ್ದಿರಿ. ಆತ್ಮರು ಪಾತ್ರಾಭಿನಯಿಸಲು ಹೇಗೆ ಬರುತ್ತೇವೆಂದು ತಿಳಿದುಕೊಂಡಿದ್ದಿರಿ. ನಾಟಕದಲ್ಲಿ ತೋರಿಸಿರುವಂತೆ ಆತ್ಮಗಳೇನು ಮೇಲಿಂದ ಇಳಿದು ಬರುವುದಿಲ್ಲ. ಆತ್ಮನನ್ನು ಈ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ಆದರೆ ಆತ್ಮವು ಹೇಗೆ ಬರುತ್ತದೆ? ಇಷ್ಟು ಚಿಕ್ಕ ಶರೀರದಲ್ಲಿ ಪ್ರವೇಶಿಸುತ್ತದೆ. ಇದು ಬಹಳ ಅದ್ಭುತವಾದ ಆಟ ಆಗಿದೆ. ಇದು ಈಶ್ವರೀಯ ವಿದ್ಯೆಯಾಗಿದೆ. ಇಲ್ಲಿ ಹಗಲು ರಾತ್ರಿ ವಿಚಾರ ನಡೆಯುತ್ತಿರಬೇಕಾಗಿದೆ. ನಾವು ಒಮ್ಮೆ ನೋಡಿದಂಥ ಹೇಗೆ ವರ್ಣನೆ ಮಾಡುತ್ತೇವೆಯೋ ಹಾಗೆ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಮೊದಲೆಲ್ಲ ಜಾದೂ ಮಾಡುವವರು ಬಹಳಷ್ಟು ವಸ್ತುಗಳನ್ನು ತೆಗೆದು ತೋರಿಸುತ್ತಿದ್ದರು. ತಂದೆಗೂ ಸಹ ಜಾದೂಗರ್, ಸೌದಾಗರ್, ರತ್ನಾಗರ್ ಎಂದು ಹೇಳುತ್ತಾರಲ್ಲವೇ? ಆತ್ಮನಲ್ಲಿಯೇ ಎಲ್ಲ ಜ್ಞಾನ ನಿಲ್ಲುತ್ತದೆ. ಆತ್ಮವೇ ಜ್ಞಾನ ಸಾಗರನಾಗುತ್ತಾನೆ. ಪರಮಾತ್ಮನಿಗೂ ಜ್ಞಾನ ಸಾಗರನೆಂದು ಹೇಳುತ್ತಾರೆ. ಆದರೆ ಅವರಲ್ಲಿ ಯಾವ ಜ್ಞಾನವಿದೆ? ಅವರು ಯಾರು? ಅವರು ಹೇಗೆ ಜಾದೂಗಾರ ಆಗಿದ್ದಾರೆ? ಇದು ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ನಿಮಗೂ ಸಹ ಮುಂಚೆ ತಿಳಿದಿರಲಿಲ್ಲ. ಈಗ ತಂದೆಯು ಬಂದು ದೇವತೆಯನ್ನಾಗಿ ಮಾಡುತ್ತಾರೆ ಅಂದಾಗ ಆಂತರ್ಯದಲ್ಲಿ ಎಷ್ಟೊಂದು ಖುಷಿಯಾಗಬೇಕು. ಒಬ್ಬ ತಂದೆಯೇ ಜ್ಞಾನಪೂರ್ಣರಾಗಿದ್ದಾರೆ, ನಮಗೆ ಓದಿಸಲೂ ಇದ್ದಾರೆ. ಇದನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ಇದನ್ನು ಹಗಲು ರಾತ್ರಿ ಅಂತರದಲ್ಲಿ ಸ್ಮರಣೆ ಮಾಡಬೇಕಾಗಿದೆ. ಈ ಬೇಹದ್ದಿನ ನಾಟಕವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ, ಬೇರೆ ಯಾರೂ ಹೇಳಲಾಗುವುದಿಲ್ಲ. ತಂದೆಯು ಅದೆಲ್ಲ ನೋಡಿದ್ದಾರೇನು? ಆದರೆ ಅವರಲ್ಲಿ ಪೂರ್ಣ ಜ್ಞಾನವಿದೆ. ತಂದೆಯು ತಿಳಿಸುತ್ತಾರೆ, ನಾನು ಸತ್ಯ ತ್ರೇತಾಯುಗದಲ್ಲಿ ಬರುವುದಿಲ್ಲ, ಆದರೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತೇನೆ. ಆಶ್ಚರ್ಯವಾಗುತ್ತದಲ್ಲವೇ? ಯಾರು ಎಂದೂ ಪಾತ್ರವೇ ಮಾಡಿರುವುದಿಲ್ಲ, ಅವರು ಹೇಗೆ ತಿಳಿಸುತ್ತಾರೆ? ತಂದೆಯು ತಿಳಿಸುತ್ತಾರೆ, ನಾನು ಏನನ್ನೂ ನೋಡಿಲ್ಲ, ಸತ್ಯುಗ ತ್ರೇತಾಯುಗದಲ್ಲಿಯೂ ಬರೆಯುವುದಿಲ್ಲ. ಆದರೆ ನನ್ನಲ್ಲಿ ಎಷ್ಟು ಒಳ್ಳೆಯ ಜ್ಞಾನವಿದೆ, ನಾನು ಒಮ್ಮೆ ಮಾತ್ರ ಬಂದು ನಿಮಗೆ ಹೇಳುತ್ತೇನೆ.
ನಿಮ್ಮ ಪಾತ್ರವನ್ನು ನೀವು ಅಭಿನಯಿಸುತ್ತಿದ್ದೀರಿ, ಆದರೆ ನೀವು ತಿಳಿದುಕೊಂಡಿಲ್ಲ. ಆದರೆ ಯಾರು ಪಾತ್ರವನ್ನು ಅಭಿನಯಿಸಿಲ್ಲ ಅವರು ಎಲ್ಲವನ್ನು ಹೇಳೋದು ಆಶ್ಚರ್ಯವಲ್ಲವೇ? ನಾವು ಪಾತ್ರಧಾರಿಗಳಾಗಿದ್ದು ನಾವೇನೂ ತಿಳಿದುಕೊಂಡಿಲ್ಲ. ತಂದೆಯಲ್ಲಿ ಎಷ್ಟೊಂದು ಜ್ಞಾನವಿದೆ. ತಂದೆಯು ತಿಳಿಸುತ್ತಾರೆ, ನಾನು ಅನುಭವವನ್ನು ತಿಳಿಸಲು ಸತ್ಯ ತ್ರೇತಾಯುಗದಲ್ಲಾದರೂ ಬರುತ್ತೇನೆಯೇ? ನಾಟಕದ ಅನುಸಾರ ನೋಡದೆ ಅನುಭವ ಮಾಡದೆ ಎಲ್ಲ ಜ್ಞಾನವನ್ನು ಕೊಡುತ್ತಾರೆ. ಆದರೆ ಆಶ್ಚರ್ಯವೇನೆಂದರೆ ನಾನು ಪಾತ್ರವನ್ನು ಅಭಿನಯಿಸಲು ಬರುವುದೇ ಇಲ್ಲ. ಆದರೆ ನಿಮಗೆ ಎಲ್ಲ ಪಾತ್ರವನ್ನು ತಿಳಿಸುತ್ತೇನೆ, ಆದ್ದರಿಂದ ನನ್ನನ್ನು ಜ್ಞಾನಪೂರ್ಣ ಎಂದು ಕರೆಯುತ್ತಾರೆ. ಅಂದಾಗ ತಂದೆ ತಿಳಿಸುತ್ತಾರೆ, ಈಗ ಮಧುರಾತಿ ಮಧುರ ಮಕ್ಕಳು ಉನ್ನತಿಯನ್ನು ಮಾಡಿಕೊಳ್ಳಬೇಕೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿದಿರಿ. ಇದು ಆಟವಾಗಿದೆ. ನೀವು ನಂತರವೂ ಇಂತಹ ಆಟವನ್ನೇ ಆಡುತ್ತೀರಿ. ದೇವಿ ದೇವತೆಗಳಾಗುತ್ತೀರಿ. ನಂತರ ಅಂತ್ಯದಲ್ಲಿ ಚಕ್ರ ಸುತ್ತಿಕೊಂಡು ಮನುಷ್ಯರಾಗುತ್ತೀರಿ. ಆಶ್ಚರ್ಯಪಡಬೇಕಲ್ಲವೇ? ತಂದೆಗೆ ಇದೆಲ್ಲ ಜ್ಞಾನವು ಎಲ್ಲಿಂದ ಬಂದಿತು? ಅವರಿಗೆ ಯಾರೂ ಸಹ ಗುರುಗಳಿಲ್ಲ. ನಾಟಕದ ಅನುಸಾರ ಮೊದಲಿನಿಂದಲೇ ಅವರು ಈ ಪಾತ್ರವನ್ನು ಅಭಿನಯಿಸುವುದು ನೋಂದಣಿಯಾಗಿದೆ. ಇದನ್ನು ವಿಧಿ ಅಥವಾ ಈಶ್ವರನ ಆಟವೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ಮಾತು ಅದ್ಭುತವಾಗಿದೆ. ತಂದೆಯು ಕುಳಿತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ. ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು? 84 ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು. ಈ ಎಲ್ಲ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ವಿರಾಟ್ ರೂಪದ ಚಿತ್ರವು ಎಷ್ಟು ಚೆನ್ನಾಗಿದೆ. ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಿನ ಚಿತ್ರವನ್ನು ಮಾಡುತ್ತಾರೆ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡು ಬಂದಿವೆಂದು ತೋರಿಸುತ್ತಾರೆ. ನಾವೇ ದೇವತಾ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರರು, ಹೀಗೆ ಸ್ಮರಿಸಲು ಕಷ್ಟವೇ? ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ. ಅವರು ಯಾರಿಂದಲಾದರೂ ಓದಿದ್ದಾರೆಯೇ? ಶಾಸ್ತ್ರ ಮೊದಲಾದವುಗಳನ್ನೆಲ್ಲ ಓದಿಲ್ಲ. ಏನೂ ಓದದೆ ಗುರುಗಳನ್ನು ಮಾಡಿಕೊಳ್ಳದೆ ಇಷ್ಟೆಲ್ಲ ಜ್ಞಾನವನ್ನು ಕುಳಿತು ಹೇಳೋದು ಎಂದೂ ನೋಡಿಲ್ಲ. ತಂದೆ ಎಷ್ಟೊಂದು ಮಧುರರಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕೆಲವರನ್ನು ಮಧುರ ಎಂದು ತಿಳಿಸುತ್ತಾರೆ. ಯಾರಿಗೆ ಯಾರು ಇಷ್ಟವೋ ಅವರನ್ನು ಪೂಜಿಸುತ್ತಾರೆ. ತಂದೆಯು ಕುಳಿತು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ಆತ್ಮವೇ ಆನಂದ ಸ್ವರೂಪವಾಗಿದೆ, ಮತ್ತೆ ಆತ್ಮವೇ ದುಃಖ ರೂಪ ಅಪವಿತ್ರವಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ. ನನ್ನ ಮಹಿಮೆ ಎಷ್ಟೊಂದು ಮಾಡುತ್ತಿದ್ದೀರಿ, ಆದರೆ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಇದು ಸಹ ಎಷ್ಟೊಂದು ವಿಚಿತ್ರವಾದ ಆಟವಾಗಿದೆ. ಈ ಎಲ್ಲ ಆಟವನ್ನು ತಂದೆಯು ತಿಳಿಸಿದ್ದಾರೆ. ಇಷ್ಟೊಂದು ಚಿತ್ರ, ಏಣಿ ಮೊದಲಾದವುಗಳನ್ನು ಎಂದೂ ನೋಡಿರಲಿಲ್ಲ. ಈಗ ನೋಡುತ್ತಾ ಕೇಳುತ್ತೇವೆಂದಾಗ ಈ ಜ್ಞಾನವು ಯಥಾರ್ಥವಾಗಿದೆ ಎಂದು ಹೇಳುತ್ತಾರೆ. ಅಂದರೆ ಕಾಮ ಮಹಾಶತ್ರುವಾಗಿದೆ, ಇದನ್ನು ಗೆಲ್ಲಬೇಕು. ಇದನ್ನು ಕೇಳಿ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ. ನೀವು ಎಷ್ಟೇ ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ. ಎಷ್ಟೊಂದು ಕಷ್ಟವಾಗುತ್ತದೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ. ಯಾರು ದೈವೀ ಪರಿವದವರಾಗುವವರು ಇದ್ದಾರೆಯೋ ಅವರಿಗೆ ಧಾರಣೆಯಾಗುತ್ತದೆ. ನಿಮಗೆ ತಿಳಿದಿದೆ, ನಾವು ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ. ತಂದೆಯ ಆದೇಶವಾಗಿದೆ, ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ. ತಂದೆಯು ಎಲ್ಲ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವು ಸಹ ಕೇಳುತ್ತಿದ್ದೀರಿ. ಅಂದಾಗ ಅವಶ್ಯವಾಗಿ ಈ ಶಿವ ತಂದೆಯ ರಥವೂ ಹೇಳಲು ಸಾಧ್ಯವಿದೆ. ಆದರೆ ತಮ್ಮನ್ನು ಗುಪ್ತ ಮಾಡಿಕೊಂಡು ಬಿಟ್ಟಿದ್ದಾರೆ. ನೀವು ಶಿವ ತಂದೆಯನ್ನೇ ನೆನಪು ಮಾಡುತ್ತೀರಿ. ಇವರು ಅಂದರೆ ಬ್ರಹ್ಮನ ಮಹಿಮೆಯನ್ನು ಮಾಡಬೇಡಿ. ಸರ್ವರ ಸದ್ಗತಿದಾತ, ಮಾಯೆಯಿಂದ ಬಿಡಿಸೋರು ಒಬ್ಬರೇ ಆಗಿದ್ದಾರೆ. ತಂದೆ ಹೇಗೆ ಕುಳಿತು ನಿಮಗೆ ತಿಳಿಸುತ್ತಾರೆ. ಇದನ್ನು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರಿಗೆ ರಾವಣನ ಎಂಥ ವಸ್ತುವಾಗಿದ್ದಾನೆ, ಪ್ರತಿ ವರ್ಷ ಸುಡುತ್ತಾ ಬಂದಿದ್ದೇವೆ ಎಂದನ್ನು ತಿಳಿದಿಲ್ಲ. ಆ ರೀತಿಯ ಶತ್ರುಗಳ ಪ್ರಕೃತಿಯನ್ನೇ ಮಾಡಲಾಗುತ್ತದಲ್ಲವೇ? ಈಗ ನಿಮಗೆ ರಾವಣ ಭಾರತದ ಶತ್ರುವಾಗಿದ್ದಾನೆಂದು ತಿಳಿದಿದೆ. ಆ ರಾವಣನೇ ಭಾರತವನ್ನು ದುಃಖ ಕಂಗಾಲು ಮಾಡಿಬಿಟ್ಟಿದ್ದಾನೆ. ಎಲ್ಲರೂ ಪಂಚವಿಕಾರಗಳೆಂಬ ರಾವಣನ ಮುಷ್ಟಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಮಕ್ಕಳ ಅಂತರದಲ್ಲಿ ಈ ಚಿಂತೆ ಇರಬೇಕು. ಹೇಗೆ ಅನ್ಯರನ್ನು ರಾವಣದಿಂದ ಬಿಡಿಸಬಹುದು? ಸೇವಾಕಾಶವಿದ್ದಾಗ ಪ್ರಬಂಧ ಮಾಡಬೇಕು. ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಂಥ ಮಕ್ಕಳ ಭಂಡಾರ ನಾನು ಸಂಪನ್ನ ಮಾಡುತ್ತೇನೆ. ಇದು ನಾಟಕದಲ್ಲಿ ನೋಂದಣಿಯಾಗಿದೆ. ಸೇವೆಯ ಉತ್ತಮ ಅವಕಾಶವಿದ್ದಾಗ ಕೇಳುವ ಅವಶ್ಯಕತೆಯೂ ಇಲ್ಲ. ತಂದೆಯ ಸೇವೆಯನ್ನು ಮಾಡುತ್ತೀರಿ ಎಂದು ಹೇಳಿಬಿಟ್ಟಿದ್ದಾರೆ.
ಯಾರಿಂದಲೂ ಬೇಡಬಾರದು. ಬೇಡುವುದಕ್ಕಿಂತ ಸಾಯುವುದು ಲೇಸು. ಅವರು ತಾನಾಗಿ ನಿಮ್ಮ ಬಳಿ ಬಂದು ಬಿಡುತ್ತಾರೆ. ಬೇಡುವುದರಿಂದ ಸೇವಾ ಕೇಂದ್ರವು ಮುಂದುವರಿಯುವುದಿಲ್ಲ. ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಿ ತಾನಾಗಿ ಎಲ್ಲವೂ ಬರುತ್ತಿರುತ್ತದೆ. ಅವರಲ್ಲಿ ಶಕ್ತಿ ಇರುತ್ತದೆ. ಹೇಗೆ ಪ್ರಪಂಚದವರು ಚಂದ ಸೇರಿಸುವಂತೆ ನೀವು ಮಾಡಬಾರದು. ಮನುಷ್ಯರಿಗೆಂದೂ ಸಹ ಭಗವಂತ ಎಂದು ಹೇಳಲಾಗುವುದಿಲ್ಲ. ಜ್ಞಾನವು ಬೀಜವಾಗಿದೆ. ಬೀಜರೂಪ ತಂದೆಯು ಕುಳಿತು ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಬೀಜವೇ ಜ್ಞಾನ ಸಂಪನ್ನವಾಗಿದೆ. ಆಗ ಜಡ ಬೀಜ ವರ್ಣನೆ ಮಾಡಲು ಆಗುವುದಿಲ್ಲ. ನೀವು ವರ್ಣನೆ ಮಾಡುತ್ತೀರಿ. ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬಹುದು. ಈ ಬೇಹದ್ದಿನ ವೃಕ್ಷವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಅನನ್ಯ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಅಲ್ಪ ಸ್ವಲ್ಪ ಸಹನೆಯನ್ನು ಮಾಡಬೇಕಾಗುತ್ತದೆ. ಎಷ್ಟೊಂದು ಕಠಿಣವಾದ ವಿಕಾರವಿದೆ. ಉತ್ತಮ ಸೇವೆ ಮಾಡುವವರಿಗೂ ನಡೆಯುತ್ತಾ ಮಾಯೆಯು ಪೆಟ್ಟು ಬೀಳುತ್ತದೆ. ಆಗ ನಾವು ಬಿದ್ದು ಬಿಟ್ಟೆವೆಂದು ಹೇಳುತ್ತಾರೆ. ಏಣೆಯನ್ನು ಹತ್ತುತ್ತಾ ಕೆಳಗೆ ಬೀಳುತ್ತಾರೆ. ಆಗ ಮಾಡಿಕೊಂಡಿರುವ ಸಂಪಾದನೆಲ್ಲವೂ ಕಳೆದು ಹೋಗುತ್ತದೆ. ಶಿಕ್ಷೆ ಅಂತ ಅವಶ್ಯವಾಗಿ ಸಿಗುತ್ತದೆ. ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ರಕ್ತದಿಂದಲೂ ಬರೆದುಕೊಟ್ಟು ನಂತರ ಬಿಟ್ಟು ಹೋಗುತ್ತಾರೆ. ತಂದೆಯು ಪಕ್ಕಾ ಮಾಡಲು ನೋಡುತ್ತಾರೆ. ಇಷ್ಟೆಲ್ಲ ಉಪಾಯಗಳನ್ನು ಮಾಡುತ್ತಿದ್ದರೂ ಆ ಪ್ರಪಂಚದ ಕಡೆ ಹೊರಟು ಹೋಗುತ್ತಾರೆ. ಎಷ್ಟೊಂದು ಸಹಜ ತಿಳಿಸುತ್ತಾರೆ. ಪಾತ್ರಧಾರಿಗಳಿಗೆ ತಮ್ಮ ಪಾತ್ರವನ್ನೇ ಸ್ಮರಿಸಬೇಕಾಗಿದೆ. ತಮ್ಮ ಪಾತ್ರವನ್ನು ಯಾರಾದರೂ ಮರೆಯುತ್ತಾರೆಯೇ? ತಂದೆಯು ಪ್ರತಿನಿತ್ಯ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ. ನೀವು ಸಹ ಬಹಳ ಜನರಿಗೆ ತಿಳಿಸುತ್ತೀರಿ. ಆದರೂ ನಾವು ತಂದೆಯ ಸಮ್ಮುಖದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ. ತಂದೆಗೂ ಆಶ್ಚರ್ಯವಾಗುತ್ತದೆ. ತಂದೆಯು ಪ್ರತಿನಿತ್ಯ ಮುರುಳೆಯನ್ನು ನುಡಿಸುತ್ತಿರುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಅವರಿಗೆ ನಾಮ ರೂಪ ದೇಶ ಕಾಲವು ಇಲ್ಲದೆ ಪಕ್ಷದಲ್ಲಿ ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ? ಆಶ್ಚರ್ಯಪಡುತ್ತಾರೆ. ಮತ್ತೆ ಪಕ್ಕಾ ಆಗಿಬಿಡುತ್ತಾರೆ. ಮನಸ್ಸಾಗುತ್ತದಲ್ಲವೇ, ಇಂಥ ತಂದೆಯು ಆಸ್ತಿ ಕೊಡಲು ಬಂದಿದ್ದಾರೆ, ಅವರೊಂದಿಗೆ ಮಿಲನ ಮಾಡೋಣವೆಂದು ಬರುತ್ತಾರೆ. ಈ ಪರಿಚಯದೊಂದಿಗೆ ಬಂದು ಮಿಲನ ಮಾಡಿದರೆ ತಂದೆಯಿಂದ ಜ್ಞಾನರತ್ನಗಳ ಧಾರಣೆಯಾಗಲು ಸಾಧ್ಯವಾಗುತ್ತದೆಯೇ? ಶ್ರೀಮತವನ್ನೂ ಸಹ ಪಾಲಿಸಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಇವತ್ತು ಧಾರಣೆಗಾಗಿ ಮುಖ್ಯ ಸಾರವಾಗಿದೆ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಖುಷಿಯಲ್ಲಿ ಗದ್ಗದವಾಗಬೇಕಾಗಿದೆ. ಅದ್ಭುತವಾದ ಜ್ಞಾನ ಹಾಗೂ ಜ್ಞಾನನಾಥನನ್ನು ಸ್ಮರಿಸುತ್ತಾ ಜ್ಞಾನದ ನೃತ್ಯ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ತಮ್ಮ ಪಾತ್ರವನ್ನಷ್ಟೇ ಸ್ಮರಣೆ ಮಾಡಬೇಕು. ಅನ್ಯರ ಪಾತ್ರವನ್ನು ನೋಡಬಾರದು. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಉನ್ನತಿಯಲ್ಲಿ ತೊಡಗಿರಬೇಕು. ಸೇವೆಯಲ್ಲಿ ಆಸಕ್ತಿಯನ್ನಿಟ್ಟುಕೊಳ್ಳಿ. ಇವತ್ತಿನ ವರದಾನವಾಗಿದೆ, ಒಳ್ಳೆಯದರ ಮೇಲೆ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಪರಮಾತ್ಮ ಸ್ನೇಹಿ ಭವ. ಒಂದು ವೇಳೆ ಪರಮಾತ್ಮನ ಸ್ನೇಹಿಗಳಾಗಬೇಕಾದರೆ ದೇಹಾಭಿಮಾನದ ಅಡೆತಡೆಗಳನ್ನು ಚೆಕ್ ಮಾಡಿ. ಎಷ್ಟೋ ಮಕ್ಕಳು ಹೇಳುತ್ತಾರೆ, ಇವರು ಬಹಳ ಒಳ್ಳೆಯವರು, ಆದ್ದರಿಂದ ಸ್ವಲ್ಪ ದಯೆ ಬರುವುದು. ಕೆಲವರ ಶರೀರದ ಮೇಲೆ ಸೆಳೆತವಿರುತ್ತೆ. ಕೆಲವರಿಗೆ ಕೆಲವರ ಗುಣಗಳ ಅಥವಾ ವಿಶೇಷತೆಗಳೊಂದಿಗೆ ಸೆಳೆತ. ಆದರೆ ಆ ವಿಶೇಷತೆ ಅಥವಾ ಗುಣ ಕೊಟ್ಟವರು ಯಾರು? ಕೆಲವರ ಒಳ್ಳೆಯವರಾಗಿದ್ದರೆ ಅವರ ಒಳ್ಳೆಯತನವನ್ನು ಭಲೆ ಧಾರಣೆ ಮಾಡಿ. ಆದರೆ ಅವರ ಒಳ್ಳೆಯದರ ಮೇಲೆ ಪ್ರಭಾವಿತರಾಗಬೇಡಿ. ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿ. ಈ ರೀತಿ ಯಾರು ಪ್ರಿಯ ಅಂದರೆ ಪರಮಾತ್ಮ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತರಾಗಿರುತ್ತಾರೆ. ಇವತ್ತಿನ ಸ್ಲೋಗನ್ ಆಗಿದೆ, ಸೈಲೆನ್ಸ್ನ ಶಕ್ತಿ ಇಮರ್ಜ್ ಮಾಡಿಕೊಳ್ಳಿ, ಆಗ ಸೇವೆಯ ವೇಗ ತೀವ್ರವಾಗುವುದು. ಓಕೆ. ಓಂ ಶಾಂತಿ.